ಜಗಳ ಆಗ್ಬಾರ್ದು ಅಂತ ಬಂದಿರ್ತೀವಿ. ಸಮಸ್ಯೆ ಏನ್ ಬಗೆಹರಿತ್ತು ಅಂತ ಹೇಳ್ಬೇಕಿಲ್ಲಿ. ನಮಗಂತೂ ಏನು ಸಮಸ್ಯೆ ಇಲ್ಲ, ಅವ್ರಿಗೆ ಏನ್ ಸಮಸ್ಯೆ ಅಂತ ನನಗೆ ಗೊತ್ತಿಲ್ಲ. ಹೌದು ಸ್ವಾಮಿ, 80ನೇ ಇಸ್ವಿಯಿಂದಲೂ ಜೀವನ ಮಾಡ್ತಾ ಇದೀವಿ. ಅಲ್ಲ ಯಾರ್ದು ಜಾಗ ಸರ್? ನಮ್ಮ ಮಿಸ್ಸಸ್ ಹೆಸರಲ್ಲ ಐತೆ, ನಮ್ಮ ಮಿಸ್ಸಸ್. ಹೌದು, ನಂದಲ್ಲ. ಹೌದು ಸ್ವಾಮಿ, ಏನ್ ಇರೋದೇ ಅರ್ಥ ಆಯ್ತು. ಸಮಸ್ಯೆ ನೀನು ಅವ್ರ ಜಾಗಕ್ಕೆ ಯಾಕೆ ಕಟ್ಟಿಸ್ತೆ? ಯಾರ ಜಾಗ ಸ್ವಾಮಿ? ನನ್ನ ಹೆಂಡತಿ ಸ್ವಾಮಿ. ಅವ್ರು ನಾನೆಲ್ಲ ಕಟ್ಸ್ಕೊಂಡು ನನ್ನ ಹೆಂಡತಿ ಕಟ್ಸ್ಕೊಂಡಿರೋದು ಜಾಗ ಅವ್ರದ್ದು. ಗಲಾಟೆ ಮಾಡ್ಕೊಂಡು ನೋಡ್ರಿ. ಸರಿ ಅಣ್ಣ, ಅದನ್ನ ಅಲ್ಲಿ ಸಮಕ್ಷ ಪೊಲೀಸ್ ಸ್ಟೇಷನ್ ಕುಂತ್ಕೊಂಡು ಮಾತಾಡ್ಬೋದಾಯ್ತಲ್ರ? ಪೊಲಿಟಿಷಿಯನ್ ಏನ್ ಮಾತಾಡಿದ್ರಿ? ಪೊಲಿಟಿಷಿಯನ್ ಕೋರ್ಟ್ಗೆ ಹೋಗಿ ಅಂತ ಅಂದ್ರು, ಕೋರ್ಟ್ಗೆ ಹೋಗಿದ್ರಲ್ಲ, ಕೋರ್ಟಿಂದ ನಿಮ್ಗೆ ನ್ಯಾಯನೇ ಕೊಟ್ಟಿಲ್ವಲ್ಲ. ಬನ್ನಿ ನನ್ನ ಮಕ್ಳು ಹಿಂಗೆಲ್ಲ ಮಾಡಿ ನಮ್ಗೆ ಹಿಂಗೆಲ್ಲ ಮಾಡ್ತಾರೆ ಸರ್. ನಾವು ಹೇಳಿ ಸರ್ ಅಲ್ಲ ಸರ್, ಅವ್ರ ಅಪ್ಪನ ನಮ್ಮ ಅಪ್ಪನ ಮಾರು 50 ವರ್ಷ ಆಗದೆ. ಅವ್ರ ಅಪ್ಪ ಮಾರಿ ಅವ್ರ ಅಪ್ಪ ಎಲ್ಲ ಸತ್ತ 50 ವರ್ಷ ಆಗದೆ. ಜಮೀನು ವಿಚಾರಕ್ಕೆ ಗಲಾಟೆ, ರಸ್ತೆಯಲ್ಲೇ ಬಡಿದಾಡಿಕೊಂಡ ದಯಾದಿಗಳು. ಹೌದು, ಮಾಗಡಿ ತಾಲೂಕಿನ ಕಾಳಾರಿ ಕಾವಲ್ ಗ್ರಾಮದಲ್ಲಿ ಘಟನೆಯೊಂದು ನಡೆದಿದೆ. ನಾಗಮ್ಮ ಹಾಗೂ ಶಿವಣ್ಣ ಕುಟುಂಬದವರ ನಡುವೆ ಬಡಿದಾಟ ಆಗಿದ್ದು, ನಾಗಮ್ಮಗೆ ಸೇರಿದ ಕೋಳಿ ಫಾರ್ಮ್ ಧ್ವಂಸ ಮಾಡಿರುವ ಆರೋಪ ನಡೆದಿದೆ. ಶಿವಣ್ಣ ಹಾಗೂ ಕುಟುಂಬಸ್ಥರಿಂದ ಕೋಳಿ ಶೆಡ್ ಧ್ವಂಸ ಮಾಡಿರುವ ಆರೋಪ ಬಂದಿದ್ದು, ಜಮೀನಿನ ಸರ್ವೆ ನಂಬರ್ ಅದಲು ಬದಲಾಗಿರುವ ವಿಚಾರಕ್ಕೆ ಗಲಾಟೆ ನಡೆದಿದೆ ಅಂತ ತಿಳಿದು ಬಂದಿದೆ. ರಸ್ತೆ ಪಕ್ಕದ ಜಮೀನಿಗಾಗಿ ಎರಡು ಕುಟುಂಬದವರ ನಡುವೆ ಬಡಿದಾಟ ಆಗಿದ್ದು, ಸ್ಥಳಕ್ಕೆ ಮಾಗಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ಸಂಬಂಧ 2 ಪ್ರತ್ಯಕ್ಷ ಎಫ್ಐಆರ್ ದಾಖಲನ್ನ ಮಾಡಿದ್ದಾರೆ. ಸೋಮವಾರ 22ನೇ ತಾರೀಕು ಜಯಣ್ಣ, ನನ್ನ ಹೆಸರು ಜಯಣ್ಣ ಅಂದ್ಬಿಟ್ಟು, ನನ್ನ ಹೆಂಡತಿ ಹೆಸರು ನಾಗರತ್ನಮ್ಮ ಅಂದ್ಬಿಟ್ಟು, ಇವ್ರ ಹೆಸರಲ್ಲಿ ಜಮೀನು ಇರೋದು 1 ಎಕರೆ 23 ಜಮೀನು ಇರೋದು ಇವ್ರ ಹೆಸರಲ್ಲಿ. ಈ 1 ಎಕರೆ 23 ಕುಂಟೆ ಜಮೀನಲ್ಲೇ ನಾವೆರಡು ಕೋಳಿ ಶೆಡ್ ಕಟ್ಸ್ಕೊಂಡಿದ್ದೆ, ಒಂದು 350 ಅಡಿ ಕೋಳಿ ಶೆಡ್. ಈ ಮೊನ್ನೆ ಸೋಮವಾರ ದಿವಸ ಇವರ ನಮ್ಮ ಮಿಸಸ್ ತಂದೆಯವರ ಚಿಕ್ಕಪ್ಪನ ಮಕ್ಕಳು ಬೆಂಗಳೂರು, ಅವ್ರ ವಾಸ ಇಲ್ಲಿ ವಾಸ ಇಲ್ಲ, ಅವರು ಬೆಂಗಳೂರಲ್ಲಿ ವಾಸ. ಅವರು ಸುಮಾರು ಅಲ್ಲೇ ಒಂದು 85ನೇ ಇಸ್ವಿಲಿ, ಒಂದು 83ನೇ ಇಸ್ವಿಲಿ ಒಂದು ಎಕರೆ ಜಮೀನು ಇವ್ರ ತಂದೆಯವರಿಗೆ ಮಾರ್ಬಿಟ್ಟಿದ್ದಾರೆ. ಇನ್ನು ಅವ್ರಿಗೆ 2 ಎಕರೆ ನೆನ್ಕೊಟ್ಟಿಲ್ಲ, 1 ಎಕರೆ ಮಾರ್ಬಿಟ್ಟು 1 ಎಕರೆ ನೆನ್ಕೊಟ್ಟು ಹಂಗೆ ಉಳಿಸ್ಕೊಂಡವ್ರು. 1 ಎಕರೆ ಮಾರಿರೋ ಜಮೀನಲ್ಲಿ ನಾವು 1 ಎಕರೆ ಜಮೀನು ಸೇರ್ಕೊಂಡು ಅವ್ರ ತಂದೆಯವ್ರ ಪಿತ್ರಾರ್ಜಿತ ಸೇರ್ಕೊಂಡು 1 ಎಕರೆ 23 ಕೂಡ ನೀವು ನಾಗರತ್ನಮ್ಮ ತಂದೆ ಗಿಫ್ಟ್ ಮಾಡಿದ್ದಾರೆ. ಇಷ್ಟಿಗೆ ನಾವು